ಇವತ್ತಿನ ದಿನ ದೇಶವ್ಯಾಪಿ ಬ್ಯಾಂಕ್ ಸೇವೆ ಬಂದ್ ಆಗಿರುತ್ತೆ. ಕೇಂದ್ರದ ವಿರುದ್ಧ ಬ್ಯಾಂಕ್ ನೌಕರರ ಮುಷ್ಕರ, ವಾರಕ್ಕೆ 5 ದಿನ ಕೆಲಸ ನಿಗದಿಗೆ ಆಗ್ರಹಿಸಿ ಹೋರಾಟ ಶುರುವಾಗಿದೆ. ರಾಜ್ಯದಲ್ಲೂ ಇಂದು ಓಪನ್ ಆಗೋದಿಲ್ಲ ಬ್ಯಾಂಕ್ಗಳು. ಸೋಮವಾರ ಕೆಲಸ ಮಾಡ್ತೀವಿ, ನೋ ವರಿ. ಮಂಗಳವಾರನೂ ಮಾಡ್ತೀವಿ, ಏನು ಅಭ್ಯಂತರ ಇಲ್ಲ. ಬುಧವಾರ, ಗುರುವಾರ, ಶುಕ್ರವಾರ ಆಮೇಲೆ ನಿಂತ್ಕೋತಾರೆ. ಶನಿವಾರ ಭಾನುವಾರ ರಜಾ ಕೊಡಿ, ಇದು ಅವರ ಬೇಡಿಕೆ. ವಾರಕ್ಕೆ 5 ದಿನ ಕೆಲಸ ನಿಗದಿಗೆ ಆಗ್ರಹಿಸಿ ಮುಷ್ಕರ. ರಾಜ್ಯದಲ್ಲೂ ಇಂದು ಓಪನ್ ಆಗೋದಿಲ್ಲ ಬ್ಯಾಂಕ್ಗಳು. ಸೇವೆ ಸ್ಥಗಿತಗೊಳಿಸಿ 1 ದಿನ ಬ್ಯಾಂಕ್ ಮುಷ್ಕರ. ಬ್ಯಾಂಕ್ ವಹಿವಾಟು ಆಗೋದಿಲ್ಲ ಇವತ್ತು. ಹಣ ವಿತ್ಡ್ರಾ, ಚೆಕ್ ಕ್ಲಿಯರೆನ್ಸ್, KYC ಅಪ್ಡೇಟ್ ಇವತ್ತು ಬಂದಾಗಿರುತ್ತೆ. ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆ ಎಂದಿನಂತೆ ಕಾರ್ಯನಿರ್ವಹಿಸಲಿದೆ. ಬೆಳಿಗ್ಗೆಯಿಂದಲೇ ರಾಜಧಾನಿಯಲ್ಲಿ ಕ್ಲೋಸ್ ಆಗಿರುವ ಬ್ಯಾಂಕ್ಗಳು. ಬ್ಯಾಂಕ್ ಮುಷ್ಕರದಿಂದ ಜನಸಾಮಾನ್ಯರಿಗೆ ತಟ್ಟಿದ ಬಿಸಿ. ಕಳೆದ 3 ದಿನಗಳಿಂದ ರಜೆ ಇದ್ದ ಕಾರಣ ಬ್ಯಾಂಕ್ ಬಂದು ಪರಮಹಿಂಸೆ ಇವರುಗಳದು. ಇಂದು ಕೂಡ ಬ್ಯಾಂಕ್ ಸೇವೆಯಲ್ಲಿ ವ್ಯತ್ಯಯ ಕಾಣುತ್ತೆ. ನಿರಂತರವಾಗಿ 3 ದಿನ ಬ್ಯಾಂಕ್ ಹಾಲಿಡೇಸ್ ಇತ್ತು. ಈಗ ಮತ್ತೆ ಬಂದು ಅನ್ನುವುದಾದ್ರೆ ನೋಡಿ, ಬ್ಯಾಂಕ್ ಅವರು ಸಾಮಾನ್ಯವಾಗಿ ಏನು ಮಾಡ್ತಾರೆ, ಸರ್ಕಾರಿ ರಜಾ ದಿನ ಮುಷ್ಕರ ಮಾಡಿದ್ರೆ ಇವರು ಯಾರನ್ನ ಸೆಳೆಯಬೇಕು ಅನ್ಕೊಂಡಿರ್ತಾರೆ, ಒಂದು ಸ್ಟೇಟ್ ಗೌರ್ಮೆಂಟ್, ಒಂದು ಸೆಂಟ್ರಲ್ ಗೌರ್ಮೆಂಟ್, ಅವರ ಗಮನ ಸೆಳೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಲಾಜಿಕ್ ಇವರಿಗೆ ಗೊತ್ತಿದೆ. ಸರ್ಕಾರಿ ರಜೆ ಹೊರತುಪಡಿಸಿದ ದಿವಸಗಳಲ್ಲಿ ಮುಷ್ಕರ ಮಾಡಿದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಹಣದ ವಹಿವಾಟು ಸ್ಥಗಿತ ಆಗುತ್ತೆ. ಆ ಸಂದರ್ಭದಲ್ಲಿ ನೇರ ಸರ್ಕಾರದ ಬೊಕ್ಕಸಕ್ಕೆ ಹೊಡೆತ ಬೀಳುತ್ತೆ. ಅಂತಹ ಸಂದರ್ಭಗಳಲ್ಲಿ ಕೆಲವೊಮ್ಮೆ 100ರಲ್ಲಿ 1 ಬಾರಿ ಏನಾದರೂ ಬೇಡಿಕೆ ಈಡೇರುವ ಸಾಧ್ಯತೆಗಳಿದೆ ಅನ್ನೋ ಬಲವಾದ ವಿಶ್ವಾಸ ಬರುತ್ತೆ. ಆದರೆ ಈ ವಿಚಾರದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಬೇಡಿಕೆಯನ್ನು ಈಡೇರಿಸುತ್ತೆ ಅನ್ನೋ ಯಾವ ಭರವಸೆಯೂ ಇಲ್ಲ. ಕಾರಣ ವಾರದ 5 ದಿನ ಏನು ಸೇವಾ ದಿನ, 2 ದಿನ ರಜಾ ದಿನ, ಈ ತರಹದ್ದೊಂದು ನಿರ್ಧಾರಕ್ಕೆ ಸರ್ಕಾರ ಮಧ್ಯಪ್ರವೇಶ ಮಾಡುತ್ತಾ ಒಂದಷ್ಟು ಗೊಂದಲ. ವಾರಕ್ಕೆ 5 ದಿನ ಕೆಲಸ ನಿಗದಿಗೆ ಆಗ್ರಹಿಸಿ ಹೋರಾಟ. ರಾಜ್ಯದಲ್ಲೂ ಇಂದು ಓಪನ್ ಆಗೋದಿಲ್ಲ ಬ್ಯಾಂಕ್ಗಳು. ಸೇವೆ ಸ್ಥಗಿತಗೊಳಿಸಿ 1 ದಿನ ಬ್ಯಾಂಕ್ ಮುಷ್ಕರ. ಹಣ ವಿತ್ಡ್ರಾ, ಚೆಕ್ ಕ್ಲಿಯರೆನ್ಸ್, KYC ಅಪ್ಡೇಟ್ಗಳು ಇವತ್ತು ನಿಶ್ಚಲವಾಗಿರುತ್ತೆ. ಯಾವ ಕೆಲಸವೂ ನಡೆಯೋದಿಲ್ಲ. ಡಿಜಿಟಲ್ ಬ್ಯಾಂಕಿಂಗ್ ಏನು ಆನ್ಲೈನ್ನಲ್ಲಿ ಫೋನ್ಪೇ, ಬೇರೆ ಬೇರೆ ಆದಾಯದ ಮೂಲಗಳು ಯಾವುದಾವುದು ಇದಾವೋ ಅವೆಲ್ಲವೂ ಕೂಡ ಕಾರ್ಯನಿರ್ವಹಿಸುತ್ತೆ. ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆ ಎಂದಿನಂತೆ ಕಾರ್ಯನಿರ್ವಹಿಸಲಿದೆ. ಬೆಳಿಗ್ಗೆಯಿಂದಲೇ ರಾಜಧಾನಿಯಲ್ಲಿ ಕ್ಲೋಸ್ ಆಗಿರುವಂತಹ ಬ್ಯಾಂಕ್ಗಳು. ಬ್ಯಾಂಕ್ ಮುಷ್ಕರದಿಂದ ಜನಸಾಮಾನ್ಯರಿಗೆ ತಟ್ಟಿದ ಬಿಸಿ. ಕಳೆದ 3 ದಿನದಿಂದ ರಜಾ ಇದ್ದ ಕಾರಣ ಬ್ಯಾಂಕ್ ಬಂದಾಗಿತ್ತು. ಇವತ್ತು ಅಜ್ಜಿ ಪಾಪ ಪೆನ್ಷನ್ ದುಡ್ಡಿಂದು ಪಾಸ್ಬುಕ್ಕಿಗೆ ಎಂಟ್ರಿ ಮಾಡಿಸೋಣ ಅಂಥೇಳಿ ಬ್ಯಾಂಕಿಗೆ ಹೋದರೆ ಯಾರೂ ಇರೋದಿಲ್ಲ. ಹಾಗಾಗಿ ಇಂದು ಕೂಡ ಬ್ಯಾಂಕ್ ಸೇವೆಯಲ್ಲಿ ವ್ಯತ್ಯಯ ಕಾಣಲಿದೆ. ಹಾಗಾಗಿ ಇವೆಲ್ಲವೂ ಕೂಡ ಜನಸಾಮಾನ್ಯರನ್ನ ಹಿಂಸೆಗೆ ಒಳಪಡಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.